ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DBN ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ನನ್ನ ವ್ಲಾಗ್ ಮಾಡಕ್ಕೆ ಬಾ ಮಾಮ, ನೀನೇ ಬಾರೋ. ಎಲ್ಲರೂ ಇವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ವ್ಲಾಗ್ ಇದೆ, ನಾನು ಜಾಸ್ತಿ ಹೇಳಲ್ಲ, ಜಾಸ್ತಿ ಮಾತಾಡ್ತೀನಿ. ನಾನು ತೋರಿಸ್ಬೇಕು ಅಂದ್ಕೊಂಡಿರೋದು ಬಿಟ್ಟು ಇನ್ನೆಲ್ಲ ವಟ್ಟ ಬರೀ ಮಾತು. ಅದು ಬೈ ಬ್ಲಡ್ ನಮ್ಮ ಅಪ್ಪ ಮಾತಾಡಿ ನಮ್ಮ ಅಪ್ಪನ ಬುದ್ಧಿ ನನಗೆ ಬಂದು ನಾನು ಹಂಗೆ ವಟ ಅಂತಿರ್ತೀನಿ. ಏನೇನು ಹೇಳಬೇಕು ಅದನ್ನೆಲ್ಲದನ್ನು ಫಸ್ಟ್ ಹೇಳಿ ಆಮೇಲೆ ಎಲ್ಲದನ್ನು ತೋರಿಸೋದು. ಈಗ ನಮ್ಮ ಇಡೀ ಫ್ಯಾಮಿಲಿ ಹೊರಟಿದ್ದೀವಿ. ನಮ್ಮ ದೊಡ್ಡಮ್ಮನೂ ಇದ್ದಾರೆ ನಮ್ಮ ಜೊತೆ, ದೊಡ್ಡಮ್ಮನೂ ಬರ್ತಾರೆ. ನಮ್ಮ ಮಾಮ ಆ್ಯಸ್ ಯೂಶ್ವಲ್, ನಮ್ಮ ಮಾಮ, ನಾನು, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲರೂ ಹೊರಟಿದ್ದೀವಿ. ನನ್ನ ವಾಯ್ಸಿಗೆ ಸಾರಿ, ಬೆಳಿಗ್ಗೆ ಎದ್ದರೆ ಹಿಂಗೆ ಇರುತ್ತೆ ಎಲ್ಲರದ್ದು ವಾಯ್ಸು. ಆಯಿತಾ, ಯಾರು ಆಡ್ಕೋಬಾರ್ದು. ಮಾಮ ಏನು ಕಾಫಿ ಕುಡ್ದಾ? ಹಾಂ, ಎಷ್ಟು ನೀನು ಹುಡುಗಿರಿಗಿಂತ ಹೆಚ್ಚಾಗಿ ರೆಡಿ ಆಗೋದಲ್ಲ ಇವತ್ತು. ನಾವೆಲ್ಲ ರೆಡಿ ಆದ್ರೂ ನೀನು ರೆಡಿ ಆಗಿರಲಿಲ್ಲ. ಲಾಸ್ಟ್ ರೆಡಿ ಆಗಿದ್ದು ಇವರೇ. ಬರೀ ಫ್ಯಾಕ್ಟ್ರಿ ಹತ್ರ ಹೋಗಿರುತ್ತೆ ನಮ್ಮ ಮಾಮ, ಎಷ್ಟು ಕರೆದ್ರೂ ಬರಲ್ಲ. ಅಲ್ಲಿ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಇರ್ತಾರಲ್ಲ, ಅವ್ರ ಜೊತೆನೇ ಬರೀ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಇರೋದು. ಟೈಮ್ ವೇಸ್ಟ್ ಮಾಡೋದು, ನಮ್ಮ ಟೈಮ್ ವೇಸ್ಟ್ ಮಾಡೋದು. ನಾವಿವಾಗ ಟೆಂಪಲಿಗೆ ಹೋಗ್ಬೇಕು. ಈಗ 7:30 ಆಗಿದೆ. ಹೋಗೋಣ ಅಂತ ಅಂದರೆ ಅಲ್ಲೆಲ್ಲ ಮುಗ್ದೋಗಿರುತ್ತೆ. ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಮಾಡ್ಬೋದು, ಮಾಡ್ಬೋದು. ಬಟ್ ಲೇಟಾಗಿ ಹೋಗ್ತಾ ಇದ್ವಿ, ಸ್ವಲ್ಪ ಜಾಸ್ತಿ ಲೇಟ್ ಆಯಿತು. ನಮ್ಮ ಮಾಮಯಿಂದಾನೆ, ನಿನ್ನಿಂದಾನೆ ಮಾಮ ಲೇಟ್ ಆಗಿದ್ದು. ನಮ್ಮ ಇಡೀ ಫ್ಯಾಮಿಲಿ ಅವ್ರದ್ದು ಎಲ್ಲ ಟೆಂಪಲ್ ನಡೀತಾ ಇದೆ ಇವತ್ತು. ಆ್ಯಕ್ಚುಲಿ ಅಲ್ಲಿ ಜಾತ್ರೆ ಟೈಪು, ಕೆಂಡ ತುಣಿತಾರೆ, ದೇವ್ರು ಓಡಿಸ್ತಾರೆ. ನೆನ್ನೆನೇ ತೇರೆಲ್ಲ ಎಳೆದು ಎಲ್ಲ ಆಗಿತ್ತು, ಚೆನ್ನಾಗಿತ್ತು. ಬಟ್ ನಾವು ನಿನ್ನೆ ಹೋಗಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಇಷ್ಟು ಕಾಫಿ ಕುಡಿತೀನಿ ನಾನು ಡೈಲಿ. ಇಲ್ಲಿ ಹೊಡ್ತಲ್ಲ, ನಮ್ಮ ಅಮ್ಮ ಮತ್ತೆ ಈ ಲೋಟಕ್ಕೆ ಹಾಕೈತೆ. ನಂದು ಇಲ್ಲಿ ಇದ್ರಲ್ಲಿ ಕುಡಿತೀನಿ ನಾನು ಯಾವಾಗಲೂ. ಕುಡಿಯೋಣ ಕಾಫಿ. ಯಪ್ಪ, ನಮ್ಮ ವ್ಲಾಗ್ ಮಾಡಕ್ಕೆ ಬಿಡಲ್ಲ ಇವಳು. ಕನ್ನಡಿ ಮಾಡ್ಕೊಂಡವಳೆ ಲೋಫರ್ ತಂದು ಹೊಟ್ಟೆ ಉರಿಸ್ತವ್ರೆ ಈ ಜನಗಳು. ಏನು ಮಾಡೋಣ ನಾವು? ನಮ್ಮ ದೊಡ್ಡಮ್ಮ ಆಗಲೇ ಹೇಳಿದ್ನಲ್ಲ, ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ ಅಂತ. ನಮ್ಮ ದೊಡ್ಡಮ್ಮ ರೆಡಿಯಾಗಿದ್ದಾರೆ. ಇವಾಗೆಲ್ಲ ಹೊರಡೋದು. ಎಲ್ಲ ಜಾತ್ರೆ ಅಂತ ಅಂದರೆ ದುಡ್ಡು ಕೊಡ್ತಾರೆ. ನಂಗೂನಾ? ಥ್ಯಾಂಕ್ಸ್. ಜಾತ್ರೆಗೆ ಫಸ್ಟ್ ಬೋಣಿ ಇಲ್ಲಿ ಚಿಕ್ಕ ಮಕ್ಳಲ್ಲಿ ಯಾರು ಜಾತ್ರೆಗೆ ದುಡ್ಡು ಕೊಟ್ರೆ ಅಷ್ಟು ಖುಷಿ ಆಗೋದು. ಅಯ್ಯೋ, ಅವ್ರು ಕಾಸು ಕೊಟ್ರಲ್ಲಪ್ಪ ನಮಗೆ ಅಂತ ಅಷ್ಟು ತುಂಬಾ ಖುಷಿ ಆಗೋದು. ಚಿಕ್ಕ ಮಕ್ಳಲ್ಲಿ ಇರೋ ಅಷ್ಟು ಖುಷಿ ಈಗ ದೊಡ್ಡರಾದ್ಮೇಲೆ ನಮ್ಮ ಹತ್ರ ದುಡ್ಡಿದ್ರು ಖುಷಿ ಆಗಲ್ಲ. ಅದೇ ತರ ಫೀಲ್. ನಾವು ಜಾತ್ರೆಲಿ ತಗೋತೀವೋ ಬಿಡ್ತೀವೋ, ದುಡ್ಡು ಕೈಗೆ ಸಿಕ್ತಾ ಅದೇ ದೊಡ್ಡದು. ಇದೇ ಮಾಮೂಲಿ ಟೈಮಲ್ಲಿ ಸಿಕ್ಕಿದ್ರೆ ಇಷ್ಟು ಖುಷಿ ಆಗಲ್ಲ. ಜಾತ್ರೆ ಟೈಮಲ್ಲಿ, ಜಾತ್ರೆ ದಿನ ದುಡ್ಡು ಸಿಕ್ಕಿದ್ರೆ ಏನ್ ಖುಷಿ ಗೊತ್ತಾ? ರಘು ಮಾಮಗೆ ದುಡ್ಡು ಕೊಡ್ತಿದ್ರು ನಮ್ ದೊಡ್ಡಮ್ಮ. ಇನ್ನು ತಮ್ಮ ಅಂತ ಇನ್ನು ಹಂಗೆ ನೋಡ್ಕೊಂಡಿರ. ನಮ್ಮಪ್ಪನ ರೆಡಿಯಾಗಿ ಬಂದ್ರು. ಈಗ ಅಪ್ಪ ಟೆಂಪಲ್ ಬಗ್ಗೆ ಹೇಳಿ, ಹೆಂಗೆ? ಮೂಲ ಉದ್ಭವ ರಾಮೇಶ್ವರಂ ಪ್ರತಿಷ್ಠಾಪನೆ ಆಗಿರೋದು. ಅದು ಉದ್ಭವ ಆಗಿರತಕ್ಕಂಥ ದೇವರು ಹಾಸನ ತಾಲೂಕಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ದೊಡ್ಡಪುರ ಜಾತ್ರೆ. ಅದು ಇವತ್ತು ಅಲ್ಲಿ ಹೋಗ್ತಾ ಇದ್ವಿ. ಅದ್ರ ವಿಶೇಷತೆ ಬೆಳಿತೈತಾ ಇನ್ನ? ಅದು ಇದೆ. ದಿನ ಭಕ್ತಾದಿಗಳು ಇನ್ನು ಜಾಸ್ತಿನೇ ಆಗ್ತಿದ್ದಾರೆ. ದಿನ ಫೇಮಸ್ ಆಗ್ತಾ ಐತೆ ಟೆಂಪಲ್. ಓಕೆ, ಥ್ಯಾಂಕ್ಸ್. ದೇವಸ್ಥಾನನೂ ಕಟ್ಟಿದ್ದಾರೆ. ಚೆನ್ನಾಗಿದೆ ಟೆಂಪಲ್ ಕೂಡ. ನನ್ನನ್ನು ಬಿಟ್ಟು ಎಲ್ಲ ಹೊರಬಿಟ್ಟು ನಿಂತವ್ರೆ. ಇಳ್ಸಿ, ಯಾವ್ದಾದ್ರು ಆಯ್ತು ಅಮ್ಮ. ಥ್ಯಾಂಕ್ಸ್, ಬಿಡು. ಥ್ಯಾಂಕ್ಸ್ ಅಮ್ಮ. ಅತಿ ಎಲ್ಲ ನೀವು ಓದಿರೋದ? ಊರಿಂದು ನಂದು 9th 10th ಇಲ್ಲಿ ದೊಡ್ಡಪುರ ಸ್ಕೂಲಲ್ಲಿ ಓದಿದ್ದು. ನಾನು ನಿಟುಡಿಯಿಂದ ನಾವು ನಡ್ಕೊಂಬರು. ನೀವು ಈಗ ಬೈಕಲ್ಲಿ ಓದ್ತಿರಲ್ಲ, ನಾವು ನಡ್ಕೊಂಬರು. ಗೊತ್ತಿಲ್ಲ, ಬೆಟ್ಟ ಎಲ್ಲ ದಾಟಿ ನೀರೊಳಗೆ ಈಜ್ಕೊಂಡು ಬಂದಿದ್ರು. ಕರೆಕ್ಟ್. ಪೂನಹಳ್ಳಿ ಚಿಕ್ಕದ್ರಿಂದ 7th ವರೆಗೂ ಓದ್ದೆ. 9th 10th ಇಲ್ಲಿ ಓದ್ದೆ. ಅಷ್ಟೇನೆ ಓದಿ. ಅಷ್ಟೊತ್ತಿಗೆ ನಿಮ್ಮ ಅಪ್ಪ ಮದುವೆ ಆತಲ್ಲ. ಸ್ಟ್ಯಾಂಡರ್ಡ್ CKS ಅಂತಪ್ಪ. ಒಂದ್ ವರ್ಷ CKS ಅಲ್ಲಿ ಓದ್ದೆ ಹಾಸನಲ್ಲಿ. ಗೊತ್ತಾ ಇರ್ಲಿಲ್ಲ. ನಾನು ಇಕ್ಕಿದ್ದೀನಿ ಕಣೆ ಡ್ರೆಸ್ಸು. ಬನ್ನಿ ಎಲ್ಲ ಬನ್ನಿ. ಈಗ ಸನ್ರೈಸ್ ಆಗ್ತಾ ಇರೋದು. ಬ್ಯಾಗ್ ಏನಕ್ಕೆ? ಬ್ಯಾಗ್ ಇಲ್ಲೇ ಇರಲಿ. ಬನ್ನಿ.
ಇಲ್ಲಿಂದಾನೇ ಜಾತ್ರೆ ಸ್ಟಾರ್ಟ್ ಆಗೈತೆ. JCB ತಕೊಡ್ಬೇಕಂತ ಇವನಿಗೆ ಚಿಕ್ಕದು ಚಿಕ್ಕ ಹುಡುಗ್ನಲ್ಲಿ ಅದೇ ಇವನು ಇಷ್ಟಪಡ್ತಿದ್ದು. ಏನದು ಈಗಲೂ JCB ಬೇಕಂತ? ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಚಿಕ್ಕ ಹುಡುಗನಲ್ಲಿ. ಗೊತ್ತು, JCB ಬೇಕು, JCB ಬೇಕು ನಾನು ಈಗಲೂ JCB ಕೊಟ್ಟು ಚಿಕ್ಕವಲ್ವ. ಒಂದೇ ದಿನ ಅವನು ಯೂಸ್ ಮಾಡ್ತಿದ್ದು ಮುರ್ದೆ ಹೋಗೋದು ನೋಡು JCB ತಕೊಡಲ್ಲ ಅಂತ. ಚಿಕ್ಕ ಹುಡುಗ ಥರ. ನೆನ್ನೆ ತೇರು ಎಳ್ದಿದ್ರಲ್ಲ, ಅದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದಕ್ಕೆ ಚೆನ್ನಾಗಿದೆ ಅಲ್ವಾ? ಒಂದೊಂದು 100 ರೂಪಾಯಿಗೆ 4 ಈಗ ಇಡ್ತಾವ್ರೆ. ಇನ್ನು ಮಧ್ಯಾಹ್ನ ಆಗುತ್ತೆ. ಟೆಂಪಲ್ ಅಲ್ಲಿ JCB ನಂದು. ಏನು ಗೊಂಬೆ? ಅಯ್ಯೋ ಇದಂತೂ ನೀವು ಬಾರ್ಬಿ ಗೊಂಬೆ ಇಷ್ಟಪಡಿರಲ್ಲ. ಹೆವಿ ಇಷ್ಟಪಡ್ತಿದ್ದೆ ನಾನು. ನೆನ್ನೆ ಏನೋ ಮಾಡಿದ್ದಾರೆ ಅಲ್ವಾ ಇಲ್ಲಿ? ಫುಲ್ಲು ಚಿತ್ರ ಬಿಡ್ಸವ್ರೆ. ಅಲ್ಲಿ ಟೆಂಪಲ್ ಅದು ಕರೆಕ್ಟ್ ರೌಂಡ್ ಬಂದಿದೆ ಅಲ್ವಾ? ಕರೆಕ್ಟಾಗಿ ರೌಂಡ್ ಹಾಕಿದೆ. ಆ ಸರ್ಕಲ್ ಅಲ್ಲಿ ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿರಲಿಲ್ಲ, ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ತು, ಇವಾಗ ಹಾಕಿದೀನಿ ನೋಡಿ. ಬಟ್ ಇದು ಅವರೇ ಮಾಡಿರೋದು, ಬಟ್ ಬೇರೆ ಊರಲ್ಲಿ ಮಾಡಿರೋದಂತೆ. ನಮ್ಮಮ್ಮ ಹೇಳ್ತಿದ್ರು ಅವರೇನೆ ಬೇರೆ ಊರಲ್ಲಿ ಮಾಡಿದ್ದಾರೆ ಕಣವ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ಓ ಇದಲ್ಲ ಅಂತ. ಬಟ್ ಆ್ಯಡ್ ಮಾಡಿದ್ನಿ ಯಾವ ಥರ ಮಾಡ್ತಾರೆ ಅಂತ. ಅವ್ರ ಎಕ್ಸ್ಪೀರಿಯನ್ಸಿಂದ ಅದು ಮಾಡಿರೋದು. ನಂಗೆ ಈ ವಿಡಿಯೋ ಬಂದು ಶ್ರೀ ಬಸವೇಶ್ವರ ಸ್ವಾಮಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಸಿಕ್ಕಿದ್ದು. ಅವ್ರು ಅದರೊಳಗೆಲ್ಲ ಡ್ಯಾನ್ಸ್ ಮಾಡಾದ್ಮೇಲೆ ಮತ್ತೆ ರಿಟರ್ನ್ ಹೋಗಿ ಸುತ್ತಲೂ ಇರೋ ತೆಂಗಿನಕಾಯಿನೆಲ್ಲ ಹೊಡ್ಕೊಂಬರ್ತಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ನಾನು ಅಂದ್ಕೊಂಡೆ ನಾನು ಹೋಗಿದ್ದಿದ್ರೆ ಸರಿ ಆಗ್ತಿತ್ತಲ್ವ, ಎಷ್ಟು ಚೆನ್ನಾಗಿತ್ತು. ಮಿಸ್ ಮಾಡ್ಕೊತೀನಿ ಒಂದೊಂದು ವಿಚಾರಗಳನ್ನ. ಇಲ್ಲಪ್ಪ, ಏಕೆ ಭಯ ಐತೆ? ಅದು ಹಂಗೆ ಅರ್ಕೆ. ಅದು ಸಖತ್ ದೊಡ್ಡ ಐತೆ ನಂದು ಕೆಂಡ. ಜಾಸ್ತಿ ಉದ್ದ ಐತೆ. ನಮ್ಮ ಸಣ್ಣ ಇಲ್ಲ, ಭಯ ಆಗುತ್ತೆ. ಇವ್ರು ದೊಡ್ಡೂರಲ್ವ, ಅದಕ್ಕೆ ದೊಡ್ಡದಾ? ಇಲ್ಲಿ ನಮ್ಮ ದೇವರು, ಇಲ್ಲಿ ಈ ದೇವರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರಲ್ವ. ಬೆಳೆದಿರೋದು ಇವಾಗ. ದೊಡ್ಡ ಆಗಿದೆ. ಕರ್ಪೂರ ತಗೋತಾವ್ರೆ. ಕರ್ಪೂರ ಕೆಂಡಕ್ಕೆ ಹಾಕಕ್ಕೆ ಅಲ್ಲಿಗೆ ಹಾಕೋಗ್ರಿ. ನೀನು ಇಸ್ಕೊಂದು ನೀನೊಂದು ಅಲ್ಲಿ ಕೊಡಕ್ ಬಿಟ್ಬಿಟ್ಟು ಹೋಗ್ತಾನೆ. ಅವ್ರು ಯಾಕೆ ಆಗ್ತಾಯಿಲ್ಲ ಕರ್ಪೂರ ಕೊಡೋಣ ಅಂದರೆ? ಎಲ್ಲ ಕರ್ಪೂರ ಹಾಕ್ತವ್ರೆ. ಗೊತ್ತಿಲ್ಲ, ಅಮ್ಮ ಶ್ರೀಧರನ್ನ ಹುಡ್ಕೊಂಡು ಹೋದ ಅನ್ಸುತ್ತೆ. ಕುಟೇನಮ್ಮ ಕಾವು ಹೊಡಿತೈತಲ್ವಾ, ಇಷ್ಟು ದೊಡ್ಡದು ನೋಡು ಕೆಂಡ. ನಮ್ಮೂರ್ ತರ ಚಿಕ್ಕದಲ್ಲ ಅಮ್ಮ, ಸಖತ್ ದೊಡ್ಡದು. ಇಷ್ಟೆಲ್ಲ ಆಗೋ ಅಷ್ಟರಲ್ಲೇ ದೇವ್ರನ್ನು ಕೂಡ ಊರ್ನೆಲ್ಲ ಒಂದ್ ರೌಂಡ್ ಹಾಕ್ಸಿ ಕೆಂಡ ತುಣಿಯಕ್ಕೆ ಅಂತ ಕರ್ಕೊಂಡ್ ಬಂದ್ರು. ಅದ್ ಹೆಂಗಿತ್ತು ಅಂತ ಅಂದ್ರೆ ಸನ್ರೈಸ್ ಆಗ್ತಿರೋದಕ್ಕೂ ದೇವ್ರು ಬರ್ತಿರೋದಕ್ಕೂ ರಿಯಲ್ ಆಗಿನೇ ಬರ್ತಿರೋ ತರ ಫೀಲ್ ಆಗ್ತಿತ್ತು. ಸಖತ್ತಾಗಿ ಕಾಣಿಸ್ತಿತ್ತು. ಅದಷ್ಟೇ ಅಲ್ಲ, ಪಕ್ಕದಲ್ಲೇ ಬೆಂಕಿ ಕಾವು ಎಷ್ಟು ಸಖತ್ತಾಗಿ ಬರ್ತಿತ್ತು ಗೊತ್ತಾ. ಫುಲ್ಲು ಬೆಂದೋಗ್ಬಿಟ್ಟಿದ್ವಿ ನಾವಂತೂ. ಫುಲ್ಲು ಸೆಕೆ ಅಂದ್ರೆ ಸೆಕೆ ಆಗಿತ್ತು. ಅಷ್ಟರಲ್ಲೇ ಅಡ್ಡೆ ದೇವ್ರು ಕೂಡ ಬಂದಿತ್ತು. ಕುಣಿದು ಫುಲ್ಲು ಸುಸ್ತಾಗಿ ನಿಂತಿತ್ತು. ಅವಾಗ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು, ಮುಂಚೆ ಕುಣಿತಿತ್ತು. ಬಟ್ ಅದ ಸಿಗ್ಲೇ ಇಲ್ಲ ನನಗೆ ಕ್ಲಿಪ್ಪಿಂಗ್ಸ್. ಅಷ್ಟೆಲ್ಲ ಆದ್ಮೇಲೆ ನಾವ್ ಆಗ್ಲೇ ಕೊಟ್ಟಿದ್ವಲ್ಲ ಕರ್ಪೂರ, ಅದನ್ನೆಲ್ಲ ಸುತ್ತಲೂ ಹಚ್ಚಿ ಪೂಜೆ ಮಾಡ್ತಿದ್ರು. ಮೊಸರನ್ನ ಎಲ್ಲ ಎಡೆಗೆ ಇಟ್ಟು ಅದನ್ನೆಲ್ಲ ಇವಾಗ ಪೂಜೆ ಮಾಡಾದ್ಮೇಲೆ ತಗೋತಾ ಇರೋದು ಇದು. ಇಷ್ಟೆಲ್ಲ ಆದ್ಮೇಲೆ ಕೆಂಡದ ಮೇಲೆ ಬೂದಿ ಮುಚ್ಚಿತ್ತಂತನ್ನೆಲ್ಲ ಸೈಡಿಂಗ್ ಮಾಡ್ತಿದ್ರು ಕೆಂಡ ಮೇಲ್ ಬರ್ಲಿ ಅಂತ. ಇವಾಗ ಫಸ್ಟ್ ಕರ್ಕೊಂಡು ಹೋಗೋದೆ ಶಿವಂದು ಕಳಸ ಇರುತ್ತೆ ಅಲ್ವಾ, ಮೇನ್ ಕಳಸನ ತಗೊಂಡ್ ಹೋಗ್ತಾರೆ. ಅದಾದ್ಮೇಲೆ ಅಡ್ಡೆ ಹೋಗುತ್ತೆ. ಅದಾದ್ಮೇಲೆ ಚಾಮದೇವ್ರು. ಅದ್ರ ನೆಕ್ಸ್ಟ್ ಹೋಗೋದೆ ನಂದಿ ಕೋಲು ಅಂತ. ಇದನ್ನೇ ನಂದಿ ಕೋಲು ಅಂತ ಕರೆಯೋದು. 3 ರೌಂಡ್ ಬರ್ಬೇಕು. ಇಲ್ಲಿ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ, ಫಸ್ಟ್ ಇವಾಗ ಹೋದ್ರಲ್ವಾ, ಹಂಗೇನೆ ರಿಟರ್ನ್ ಬ್ಯಾಕ್ ಸೈಡ್ ಬಂದು ಇದು ಸೆಕೆಂಡ್ ರೌಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಚಾಮದೇವ್ರು, ಅಡ್ಡೆ, ನಂದಿ ಕೋಲು ಇದಿಷ್ಟನ್ನು ಹೋಗಾದ್ಮೇಲೆ ಮತ್ತೆ ರಿಟರ್ನ್ ಬರ್ತಾರಲ್ಲ, ಅದು 3ನೇ ರೌಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಲ್ಲ ಹೋಗಾದ್ಮೇಲೆ ಜನಗಳು ಹೋಗ್ಬೋದು ಅಂತ. ಓಡೋಡ್ಕೊಂಡು ಹೋಗ್ತಿದ್ರು ಜನಗಳೆಲ್ಲ. ನಾವ್ ಅದಷ್ಟು ನೋಡ್ಕೊಂಡ್ ಆದ್ಮೇಲೆ ಒಳಗ್ ಹೋದ್ವಿ ದೇವ್ರ ದರ್ಶನ ಮಾಡೋಣ ಅಂತ. ನಮ್ಮಮ್ಮಂಗೂ ನಾಮ ಇಟ್ಕೊಂಡು, ನನ್ನ ತಮ್ಮಂಗೂ ನಾಮ ಇಟ್ಟು ಕರ್ಕೊಂಡು ಹೋಗ್ತಿದ್ರು. ನನಗೂ ಇಟ್ಟಿದ್ದು ನಮ್ಮಮ್ಮನೇ ಆಕ್ಚುಲಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ರು ಮಾತ್ರ ಕೆಂಡ ತುಣಿಯಕ್ಕೆ ಅಂತಾನೆ. ಅಷ್ಟನ್ನು ನೋಡ್ಕೊಂಡು ದೇವ್ರ ದರ್ಶನ ಮಾಡಕ್ಕೆ ಅಂತ ಹೋದ್ವಿ. ನನಗೆ ತುಂಬಾ ಅಂದ್ರೆ ತುಂಬಾ ಹತ್ತಿರವಾದ ದೇವ್ರು ಅಂದ್ರೆ ನನಗೆ ಶಿವ, ಶಂಕರ, ಮಹಾದೇವ, ಭೋಲೆನಾಥ, ವೀರಭದ್ರ, ರುದ್ರ, ಇನ್ನು ಎಷ್ಟು ಹೆಸರಿದೆ ಗೊತ್ತಾ. ಇಷ್ಟು ಹೆಸರು ನಮ್ಮ ರಾಮೇಶ್ವರ ಸ್ವಾಮಿ. ಇದನ್ನ ಆಕ್ಚುಲಿ ಉದ್ಭವ ರಾಮೇಶ್ವರ ಸ್ವಾಮಿ ಅಂತ ಕರೀತಾರೆ. ನಾವು ಒಳಗೆಲ್ಲ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ರಾಮೇಶ್ವರ ಸ್ವಾಮಿನ ನೆನೆಸ್ಕೊಂಡು ಭಕ್ತಿ
ಭಕ್ತಿಯಿಂದ ಕೈ ಮುಗ್ದು ಆಚೆ ಕಡೆ ಬಂದ್ವಿ. ಇಲ್ಲಿ ಏನ್ ವಿಶೇಷತೆ ಅಂತ ಅಂದ್ರೆ ದೇವ್ರು ಪ್ರತಿ ವರ್ಷ ಒಂದೊಂದು ಇಂಚು ಬೆಳಿತಾರೆ ಅಂತ ಹೇಳ್ತಾರೆ. ನಾನು ಕೂಡ ನಂಬ್ತೀನಿ ಅದು. ಯಾಕಂತಂದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿತ್ತು ಒಂದೊಂದು ಇಂಚು ಬೆಳಿತಾ ಇದೆ ಅಂತ. ಅದನ್ನ ಕೇಳಿ ನನಗೆ ಫೀಲ್ ಆಗುತ್ತೆ ಒಂದೊಂದ್ಸಲ. ಅವಾಗ ಚಿಕ್ಕ ಇತ್ತಲ್ವಾ ಇದು ಸ್ವಲ್ಪ ಸೈಜ್ ಅಲ್ಲಿ ಅಂತ ಅನ್ಸ್ತಿರುತ್ತೆ. ಇವಾಗ ಬೆಳೆದಿದೆ ಅನ್ನೋದು ನನ್ಗೂ ಹಂಗೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದೆಲ್ಲ ನಿಜ ಅಂತ ನಂಬಿದಾಗ. ಅದಾದ್ಮೇಲೆ ಇಲ್ಲಿ ವೀರಗಾಸೆ ಅವರೆಲ್ಲ ಕುಣಿತಿದ್ರು. ಪಾಪ ಅವರೆಲ್ಲ ನೈಟ್ ಎಲ್ಲ ಟೈಮು ಕುಣಿದು ಎಷ್ಟು ಎನರ್ಜಿಯಿಂದ ಕುಣಿತಾರಲ್ವಾ. ನನ್ಗಂತೂ ನೋಡಿ ಖುಷಿ ಆಗ್ತಿತ್ತು. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೊರಟ್ವಿ. ಪ್ರಸಾದ ಎಲ್ಲದನ್ನು ಸ್ವೀಕರಿಸಿ ಆದ್ಮೇಲೆ ನಾವು ಆಚೆ ಕಡೆ ಬಂದು ನೋಡಿದ್ರೆ ಎಷ್ಟು ಜನ ಇದ್ರು ಗೊತ್ತಾ. ಇಷ್ಟು ಜನಕ್ಕೂ ಪ್ರಸಾದ ಇದಿಷ್ಟೇ ಅಲ್ಲ, ಇನ್ನು ಮಧ್ಯಾಹ್ನ ಆದ್ಮೇಲೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಅಷ್ಟು ಜನಕ್ಕೂ ಪ್ರಸಾದ ಮಾಡಿರ್ತಾರೆ ಇಲ್ಲಿ ಯಾವಾಗ್ಲೂ. ನೆಕ್ಸ್ಟ್ ಜಾತ್ರೆಯಲ್ಲಿ ಏನಾದ್ರು ಐಟಮ್ಸ್ ತಗೊಳ್ಳೋಣ ಅಂತ ಹೊರಟು. ಏನು ಕಾಮಿಡಿ ಗೊತ್ತಾ, ಎಷ್ಟು ಹುಡುಕಿದ್ರು ನಾವೇನು ತಗೊಂಡಿಲ್ಲ. ಬೇಕಿದ್ರೆ ನೀವು ಫುಲ್ ಬ್ಲಾಗ್ ನೋಡಿ. ಅಷ್ಟೆಲ್ಲ ಹುಡುಕಿದ್ರು ಏನಂದ್ರೆ ಏನು ತಗೊಳ್ಳಿಲ್ಲ. ಯಾಕಂತಂದ್ರೆ ಇವಾಗೆಲ್ಲ ಬೆಳೆದ್ ಬಿಡ್ತೀವಿ, ಏನು ಬೇಕು ಅಂತಾನು ಅನ್ಸಲ್ಲ. ಅಲ್ಲಿ ಬರೀ ಕಬ್ಬಿನ ಜ್ಯೂಸ್ ಕುಡ್ದು ಅಲ್ಲಿ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸ್ ತಗೊಂಡು ಪುರಿ ಖಾರ ತಗೊಂಡು ನಾವು ಮನೆಗೆ ಬಂದಿದ್ದಾಯ್ತು. ಈ ತರ ಆಗಿತ್ತು ಪರಿಸ್ಥಿತಿ ನಮ್ದು. ಇಲ್ಲಿ ಬಾರ್ಬಿ ಫೋನ್ ಅವ್ರೇನಂದ ರಿಯಲ್ ಜೆಸಿಪಿ ತಕೊಡ್ತೀರಿ ಹೇಳಿ ಅಂತ ಅವನೇ. ಈಗಲೇ ಕಡಿಮೆ ಜನ, ಇನ್ನು ಮಧ್ಯಾಹ್ನ ಆದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಇವಾಗ ಕಡಿಮೆ. ನಾವು ಜಾತ್ರೆಲಿ ಏನ್ ತಗೊಳ್ಳೋದು ಬಿಡೋದು ಅದೇ ಟೆನ್ಷನ್ ಆಗುತ್ತೆ. ಜಾತ್ರೆಲಿ ಏನು ತಗೊಳಲ್ಲ, ಬರೀ ನೋಡೇ ಖುಷಿ ಪಡ್ತಾವ್ರು. ₹1 ಏನಾದ್ರು ತಗೊಂಡ್ರ ತಗೊಳ್ಳಿ. ಮತ್ತೆ ನೋಡ್ತೀನಿ ಅದೇನ್ ತಗೋತೀರಾ ಇವತ್ತಿಗೆ ನೋಡ್ತೀನಿ. ಇವತ್ತು ತಾತೀರಾ ನಾಳೆಗೆ ತಾತೀರಾ ಗೊತ್ತಾಗುತ್ತೆ. ಎಲ್ಲಿ ಚೆನ್ನಾಗೈತಲ್ವಾ, ತಗೊಂಡ್ರಾ? ತಗೊಳ್ಳಿ. ನೀನ್ ತಗೊಳಲ್ವನೇ? ಅವಾಗಿಂದ ಓಡಾಡ್ತೊಳ್ ತಗೋತಾ ಇಲ್ಲ. ಹಾ ತಗೊಳ್ಳಿ, ಹುಡುಕ್ಬೇಕು, ತಗೋಬೇಕು. ಹಾ ತಗೊಳ್ಳಿ, ಎಲ್ಲ ತಗೊಳ್ಳಿ ಅಂದು ಸಾಕಾಯ್ತು ನನಗೆ. ಏನು ತಗೋತಾ ಇಲ್ಲ ನೀವು. ಚಿಕ್ಕ ಸೈಜ್ ಅದು ಇದೊಂದೇ ಕಣ ನೆಟ್ಟಿಗೆ ತಗೊಂಡಿದ್ದು. ಸಕ್ಸಸ್ಫುಲಿ ಇವ್ರೇನು ತಗೊಳ್ದಲ್ಲೇ ಹೋಯ್ತವ್ರೆ. ಏನೇನೆಲ್ಲ ಐಟಮ್ಸ್ ಐತಿ. ಇವ್ರ ತಲೆಗೆ ಏನು ಬರ್ತಿಲ್ವ ಏನ್ ತಗೋಬೇಕು ಅಂತ. ಬೇಡ ಕಣವ, ಇದೆ ತಗೋ. ಹಾ ಚೆನ್ನಾಗಿದೆ, ವೈಟ್ ಚೆನ್ನಾಗಿದೆ. ಅವಳು ಕೇಳು, ಭೂಮಿಕನ್ ಕೇಳು ಚೆನ್ನಾಗಿದೆ ಅಂತ. ₹100 ಜೊತೆ 2. ಜಾತ್ರೆಯಲ್ಲಿ ಕಳ್ದೋದ್ರೆ ಮಕ್ಳು ಕಳ್ರು ಇದಾರೆ ಅಂತ ಗೊತ್ತಿಲ್ವಾ ನಿಂಗೆ? ಇಷ್ಟೇ ಅನ್ಸುತ್ತೆ. ಜಾತ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಜಾಸ್ತಿ ಎಂಜಾಯ್ ಮಾಡಿದ್ವಿ. ದೇವ್ರು ನೋಡಿ ಖುಷಿ ಆಯಿತು. ಇನ್ನೇನು ಹೇಳಿ ನಾನು, ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮಪ್ಪ ಫೋನ್ ಮೇಲೆ ಫೋನ್ ಮಾಡ್ತೈತೆ. ನಾವು ಲೇಟ್ ಆಯ್ತು ಇವತ್ತು. ಆ್ಯಕ್ಚುಲಿ ನಾವು ಕಾಲೇಜಿಗೂ ಹೋಗ್ಬೇಕು ಮುಗಿಸ್ಕೊಂಡು. ಅದಕ್ಕೆ ಇಷ್ಟೇ, ನಮ್ಮ ಜಾತ್ರೆ ಮುಗೀತು. ಈ ಜಾತ್ರೆಯಲ್ಲಿ ಯಾವಾಗಲೂ ಕಾರ್ ತೆಗೆದು ಹೆವಿ ಹಿಂಸೆ ಅಲ್ವಾ? ಹಾಂ ಹೇಳಿದ್ದೆ ನಾನು. ಇವಾಗ ಬಂದ್ರಲ್ಲ, ನಾವು ಹೋಗೋ ಟೈಮಿಗೆ ಬಂದಲ್ವಾ? ಲೇಟ್ ಆಗೈತೆ, ನಾವು ಹೊರಟ್ವಿ. ಅಲ್ಲೇ ಫೋನ್ ಮಾಡಿ ಬರುತ್ತೆ. ಚಿನ್ನಿ ಬಾಯ್ ಕಣವ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರಲ್ಲ, ನಾವು ಕಾಲೇಜಿಗೆ ಹೊರಟಿದೀವಿ ಇವಾಗ, ಅದಕ್ಕೆ ಬರಕ್ಕಾಗಲ್ಲ. ಬಂಗಾರ ಇವಾಗ ಚಿನ್ನಿಗೆ ದುಡ್ಡು ಜಾತ್ರೆಯಲ್ಲಿ ಏನಾದ್ರು ತಗೋಬೇಕು. ನಾವು ಕೊಡ್ಸಕ್ಕಾಗಲ್ಲ ಇವಾಗ, ಆಯ್ತಾ? ಹೇಳಿದ ಅರ್ಥ ಆಯ್ತಿತ್ತೇನವ? ಕಾರು, ಲಾರಿ, ಜೆಸಿಪಿ, ಲಿಪ್ಸ್ಟಿಕ್ ಆಯ್ತು. ಅಯ್ಯೋ ಇಷ್ಟು ಜಲ್ದಿ ಕರ್ಕೊ ಹೋಗ್ತಾ ಇದೀರಲ್ಲ, ಆಗ್ಲೇ ಬರ್ಬೇಕು ತಾನೆ. ಲೇಟ ಬರೋದು ಕೆಂಡ ತುಣಿ ಹಾಕಿ ಕೂತಾಳೆ ಅಂತ ಅಂದ್ರೆ ಈಗ ಲೇಟ ಬಂದಾಳೆ. ಎಲ್ಲಿ? ಈಗ ಕಟ್ಟಾಗುತ್ತೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ನಂಬರ್ ಪ್ಲೇಟ್ ನೋಡ್ಕೊ ಹೋಗ್ಬೋದು. ಆರಾಮಾಗಿ ತಕೊಂಡು ಆರಾಮಾಗಿ ಹೋಗ್ತಾರೆ. ರಾಜ್ಕುಮಾರ್ ಬಸವಣ್ಣ ದೇವರು ಕಲ್ಲಂಗಡಿ ಅಂತಾರ ಭವನಲ್ಲಿ. ಅದು ಹತ್ತತ್ರ ಲೈನ್ ಇದ್ರೆ ಸ್ವೀಟ್ ಇರುತ್ತೆ ಅಂತ ಕಲ್ಲಂಗಡಿ.
ಅದೇ ನಾವು ಚಿಕ್ಕ ಮಕ್ಕಳಾಗಿದ್ದಿದ್ರೆ ಇನ್ನೂ ಜಾತ್ರೆ ಅಲ್ಲ ಅದು ಬೇಕು ಇದು ಬೇಕಂತ ಹಠ ಮಾಡ್ತಿದ್ದು ನಾವು ಇವತ್ತು ಅದು ಬೇಡ ಇದು ಬೇಡ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಅಮ್ಮಂಗೆ ಎಲ್ಲ ಅಂಗಡಿ ಹತ್ರ ಹೋಗುವು ಬಟ್ ಏನೂ ತೊಗೊಳಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಆ ಥರ ಆಗಿದ್ದೀವಿ. ಎಷ್ಟು ಚೇಂಜಸ್ ನೋಡ್ತಾ ಇದ್ದೀನಿ. ಇದೇ 1 ವರ್ಷ ಬ್ಯಾಕೆ ನನಗೆಲ್ಲ ಬೇಕು ಅನ್ನಿಸ್ತಿತ್ತು ಬಟ್ ಈಗ ಏನು ಬೇಡ ಅನ್ನಿಸ್ತಾಯಿದೆ. ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ ಲೈಫ್. ಬಟ್ ನನಗೆ ಕಾಲೇಜ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಇಲ್ಲ, ಆಲ್ರೆಡಿ 10 ಆಗಿದೆ. ನನಗೆ ಕಾಲೇಜಿಗೆ ಹೋಗಲೇಬೇಕು, ಅಸೈನ್ಮೆಂಟ್ ಕೊಡಬೇಕು, ಅದಕ್ಕೆ ಹೋಗೋಣ. ಓಕೆ, ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದರೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.